ನಾ ಕರೆಯಾಗಿ ಏನೋ ಪ್ರಾರಂಭ ಮಾಡ್ಬೇಕಾದ್ರೂ ನಮ್ದೊಂದು ಸಿಗ್ನೇಚರ್ ಟೂನ್ ಅಂತ ಇರುತ್ತೆ. ಆಕಾಶವಾಣಿ ಪ್ರಾರಂಭ ಬೇಕಾದ್ರೆ ಒಂದು ಸೌಂಡ್ ಇರುತ್ತೆ, ಯಾವುದೋ ಸ್ಟೇಷನ್ ಚಲೋ ಬೇಕಾದ್ರೆ ಒಂದು ಸೌಂಡ್ ಇರುತ್ತೆ. ಹಾಗೆ ನಾ ಈ ಜವಾರಿ ಬಸ್ಸನ್ನು ಚಾಲೂ ಮಾಡ್ಬೇಕಾದ್ರೆ ಒಂದು ನಂದು ವಿಡಿಯೋ ಟ್ಯೂಬ್ ಯೂಟ್ಯೂಬ್ ಅದು ಇದು ಇದ್ರೆ ಎಲ್ಲದರಿಗೂ ಪ್ರಾರಂಭ ಮಾಡ್ಬೇಕಾದ್ರೆ ಹಿಂಗೆ ಮಾಡೋದು. ಬಸವಕ ಬಸವನ್ನೀರೇ ಆ ಬಸವನ ಪಾದಕ ಶರಣೆನ್ನೀರೇ. ಇದನ್ನ ಬೇರೆ ಬೇರೆ ಜಾತಿಯೊಳಗೆ ಪ್ರಸಂಗಕ್ಕೆ ಅನುಗುಣವಾಗಿ ನಾನು ಹೇಳ್ತಿದ್ದೆ. ವೇದಿಕೆ ಬಹಳವಾದ ವೇದಿಕೆ, ದಿಗ್ಗಜರದ ಅದನ್ನೆಲ್ಲ ಸಹಿಸಿಕೊಳ್ಳುವಂಥ ಮಹಾ ದಿಗ್ಗಜರು ಎದುರಿ ತಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ. ನಾನು ಇಲ್ಲಿ ಯಾರ ಹೆಸರು ತಗೊಳ್ಳೋದಿಲ್ಲ, ಯಾಕಂದ್ರೆ ಅಜ್ಜಾರ್ ನಾನು ಒಂದು ಕಡೆ ಅಪ್ಪಣಿ ಕೊಟ್ಟಾರ. ಯಾರ್ದಾರ ಹೆಸರು ತಗೊಳ್ಳಿಲ್ಲ ಅಂದ್ರೆ ಹೊಸ ನಗ್ತಾರೆ. ಈಗ ನಿಮ್ಮ ಹೆಸರು ನಮ್ಮ ಮನಸ್ಸಿನಲ್ಲಿದೆ. ಈಗ ಎಲ್ಲರಿಗೂ ನಮಸ್ಕಾರ. ಈ ಅಜ್ಜಾರ ಬಗ್ಗೆ ನನಗೆ ಬಹಳ ವಿಶಿಷ್ಟವಾದಂಥ ಅನುಭವ ಆಗಿದ್ದು. ಅವ್ರ ಭಾಷಣ ಕೇಳ್ಕೊಂತ ಇದ್ದೆ, ಯೂಟ್ಯೂಬ್ ನೋಡ್ತಿದ್ದೆ. ಮತ್ತು ಅವರ ದೃಷ್ಟಿಕೋನ, ವೈಜ್ಞಾನಿಕ ದೃಷ್ಟಿಕೋನ ನಮ್ಗೇನಪ್ಪ, ಹಿಂದಕ್ಕೆ ಸಂಸ್ಕೃತ ಶ್ಲೋಕ ಹೇಳ್ತಿದ್ರು ನಮ್ಮ ಮಂದಿ. ಆ ಶ್ಲೋಕ ಯಾಕೆ ಅರ್ಥಕ್ಕಿದ್ದಿಲ್ಲ, ಆ ಹೇಳಿದವಾಗ ಗೊತ್ತು, ಅವ ಏನು ಹೇಳ್ತಾನೆ ಅವಾಗ ತಿಳಿದ. ಅದನ್ನ ಈ ಶರಣರು ವಚನ 12ನೇ ಶತಮಾನದಾಗ ಏನು ಮಾಡಿದ್ರು, ಸರಳೀಕರಣ ಮಾಡಿದ್ರು, ಸರಳ ಕನ್ನಡದಾಗ ಮಾಡಿದ್ರು. ಆದ್ರೆ ಒಂದು ಬಹುಶಃ ಅವತ್ತಿನ ಪ್ರಸಂಗ ಹಾಕಿತ್ತೋ ಏನೋ, ವೈಜ್ಞಾನಿಕ ದೃಷ್ಟಿಯಿಂದ ಅವರು ವಿಚಾರ ಮಾಡಿದ್ದಾರೆ ಅಂತ ನಾವು ಅನ್ಕೊಂತೀವಿ. ಆದಾಗ್ಯೂ ವೈಜ್ಞಾನಿಕ ಯುಗ ಅವತ್ತು ಇಷ್ಟು ಬೆಳೆದಿದ್ದಿಲ್ಲ. ಅದು ಈ ಸ್ವಾಮೀಜಿ ಅವರು, ನಾ ಇವತ್ತು ಅತಿ ಪ್ರಾಮಾಣಿಕವಾಗಿ ಹೇಳಕತ್ತೀನಿ, ಅವೆಲ್ಲವನ್ನ ಮೈಬಿಡಿಸ್ಕೊಂಡಾಗ ಶರಣರು ಹೇಳಿದ ತತ್ವಗಳನ್ನ, ಸತ್ಯ ಶೋಧನೆಯನ್ನ, ಯಾಕಂದ್ರೆ ವಿಜ್ಞಾನ ವೈಜ್ಞಾನಿಕತೆ ಅಂದ್ರೆ ಮತ್ತೆ ಏನೇನೋ ಅಲ್ಲ, ಸತ್ಯ ಶೋಧನೆ. ಸತ್ಯ ಒಮ್ಮೆ ಕಹಿ ಅನಿಸ್ಬಹುದು, ಯಾವಾಗಲೂ ಸಿಹಿ ಇರ್ಬೇಕಂತಿಲ್ಲ. ಆ ಸತ್ಯ ಶೋಧನೆ ಮಾಡಿ ಅದನ್ನ ಮನೆಗೂ ತರಿಸುವಂತ ಮಹಾಮನೆಗಳು. ಇದು ನನಗೆ ಬಹಳ ಖುಷಿ ಆಯ್ತು. ಜೊತೆಗೆ ಅವ್ರಿಗೆ ಒಂದು 8 ದಿವಸದ ಹಿಂದಾನೆ ಆಹ್ವಾನ ಕೊಟ್ಟಾಗ ನಾ ಹೇಳಿದೆ, ಆಯ್ತು ಜೋರ ಪಡೆ ಅಂತ ಹೇಳಿದೆ. ಬರೋಕ್ಕೊಂದು ಅವಕಾಶ ಇಲ್ಲ. ಒಂದು ಕೆಲವು ದಿನಗಳ ಮೊದಲನೇ ನಾನು ಮಾತಾಡುವಂಥ, ಕೆಲವು ವರ್ಷ ಬೇಕಾದ್ರೆ ಅವಾಗ ಒಂದು ಪ್ರಸಂಗ ಬಂದಿತ್ತು. ಆಶ್ರಮದೊಳಗೆ ಒಂದು ಕರ ಮ್ಯಾಲಿಂದ ಬಿದ್ದು ಬಹಳ ಅನ್ಯಾಯ ಆಗಿತ್ತು, ತಲೆಯೆಲ್ಲ ಏನೇನೋ ಆಗಿತ್ತು. ಅವಾಗ ಅವರು ಪ್ರಾಮಾಣಿಕವಾಗಿ ಪ್ರೊಫೆಸರ್ ಕೆಂಚನಗೌಡ ಅನ್ನೋರು ನನಗೆ ಸಂಪರ್ಕ ಮಾಡಿಕೊಟ್ರು. ಅಜ್ಜಾರು ಅವತ್ತಿನ ಟೈಮ್ ಹ್ಯಾಂಗೆ ಮಾಡ್ಬೇಕ್ರಿ ಡಾಕ್ಟರ್ ಅದೀರಿ, ಏನು ಮಾಡೋದು ಅಜ್ಜಾರ ನನ್ನ ಕೇಳಿದ್ರೆ. ನಾನು ಭಾಳ ಕಟಕ ಅಂದ್ರೆ ಮನಸ್ಸಿನಿಂದ ಕೆಲವು ಸಾರಿ ಆಗ್ಬೇಕಾಗ್ತದೆ. ಅದಕ್ಕೆ ಹೇಳ್ತು, ಕಹಿ ಸತ್ಯ ಅನಿಸ್ಬೋದು ಕೆಲವು ಸಾರಿ ಅಂತ. ನನ್ನ ಕೇಳಿದ್ರೆ ಅಜ್ಜ ಅವರು ಅದಕ್ಕೆ ದಯಾಮರಣ ಕೊಡೋದು ಒಳ್ಳೆಯದು. ದಯಾಮರಣ ಅಂದ್ರೆ ಇಂಥನೇಷಿಯ, ಇದು ಬಹುಶಃ ಕೇಳೋದು ಬಹಳ ಅಗತ್ಯಕಾರಿ ಅನ್ಸುತ್ತೆ. ಆದರೆ ಖಂಡಿತವಾಗ್ಲೂ ಅದು ಅವತ್ತು ಬೇಕಾದಂತಿತ್ತು. ಮುಂದೆ ಅದನ್ನು ಅವರು ಜಾರಿಗೆ ತಂದರು ಅಂತ ಅಜ್ಜವರು ಮಾತಾಡಬೇಕಾದ್ರೆ ಹೇಳ್ತಾರೆ. ಇವರು ಧರ್ಮ ಪ್ರವರ್ತಕರು. ಈ ಧರ್ಮ ಅಂದ್ಕೊಳ್ಳಿ ನಮ್ಗೆ ಏನ್ ನೆನಪಿ ಬರ್ತದೆ, ಈ ಪೂಜಾ ಪುನಸ್ಕಾರ ಅಲ್ಲ. ಧರ್ಮದ ಬಗ್ಗೆ ಅನೇಕ ವಿಜ್ಞಾನಿಗಳು ಹೇಳ್ಯಾರ, ಅದರ ಅರ್ಥನೂ ಕೊಟ್ಟಾರ. ಏನು ದಿನನಿತ್ಯ ನಮ್ಗೆ ಏನು ನೋಡ್ತೀವಲ್ಲ, ದೈನಂದಿನ ಒಂದು ನಿಗೂಢಗಳು, ಈ ಸೃಷ್ಟಿಯ ವೈಚಿತ್ರ್ಯಗಳು, ಮಾನವೀಯತೆ, ಮೌಲಿಕ ಒಂದು ಏನು ಗುಣ ಅಂತ ಏನು ಹೇಳ್ತೀವಲ್ಲ, ಇವೆಲ್ಲವನ್ನ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದೇ ಧರ್ಮ. ಈ ಧರ್ಮದ ಪ್ರವರ್ತಕರಾಗಿ ಅವರದ್ದಾರೆ. ಅದು ಹಿಂದಕ್ಕೆ ಒಂದು ನಾವು ಅಲ್ಲೆಲ್ಲ ಕೇಳ್ತಿರ್ತೀವಿ, ಯುಗ ಏನು ಯದಾ ಈ ಧರ್ಮಶೆ ಯುಗಕ್ಕೆ ಬರ್ತೀನಿ ಅಂತ ಹೇಳಿದ್ದೀರಿ. ಹಂಗೆ ಈಗ ನಮ್ಮ ಸುತ್ತಮುತ್ತ ಈ ಒಂದು ಹೊಸ ವೈಜ್ಞಾನಿಕ ದೃಷ್ಟಿಕೋನದಿಂದ ಶರಣರ ವಚನಗಳ ಸಾರವನ್ನು ನಮಗೆ ತಿಳಿಸಿ ನಮ್ಮ ಬದುಕನ್ನು ಹಸನ ಮಾಡೋದಕ್ಕೆ ಎಲ್ಲಕ್ಕ ಹೆಚ್ಚು ನಮ್ಮ ವೈದ್ಯ ಬಳಗ ಭಾಳ ಇಟ್ಟಿದೆ ಬೈಕೋಬಹುದು. ಡಾಕ್ಟರ್ ಫೀಸ್ ಇಲ್ಲದಂಗೆ ನಿಸರ್ಗ ಚಿಕಿತ್ಸೆ, ನಿಸರ್ಗದ ಅನುಗುಣವಾಗಿ, ಯಾಕಂದ್ರೆ ನಿಸರ್ಗದಾಗ ಹುಟ್ಟಿದ್ದ ನಿಸರ್ಗದಾಗನೇ ಅದಕ್ಕೆ ಸೊಲ್ಯೂಷನ್ ಅಥವಾ ಪರಿಹಾರ ಇದ್ದೇ ಇರುತ್ತೆ ಅನ್ನುವಂಥ ನಂಬಿಕೆ. ಹೀಗಾಗಿ ಒಂದು ಆಶ್ರಮ ಅವರು ಚಲೋ ಮಾಡಿ ಬಹಳ ಜನಕ್ಕೆ ಅನುಕೂಲ ಮಾಡಿಕೊಟ್ಟಿರೋದ್ರಿಂದ ನನಗೆ ಬಹಳ ಹೆಮ್ಮೆಯಿಂದ ಇವತ್ತಿನ ಈ ಪ್ರಸಂಗದಾಗ ಬೇಡ ಅಂದ್ರೆ ನಾವು 10 ನಿಮಿಷದಾಗ ಮುಗಿಸ್ಬಿಡ್ರಿ ಅನ್ನುವಂಥ ಅಪ್ಪಣೆ ಆಗಿದ್ದಕ್ಕೆ ಹೇಳ್ಬಿಡ್ತೀನಿ. ವೈದ್ಯ ಸಂಗಣ್ಣ ಅನ್ನುವಂಥ ಹೆಸರು ಕೇಳಿದ ತಕ್ಷಣ ನನಗೆ ಮೈ ಜುಮ್ಮತ್ತು. ನಾವು ಸಣ್ಣವರಿದ್ದಾಗ ನಮ್ಮ ನರೇಗಲ್ಲ, ನಮ್ಮ ದುರ್ವಣ ತಾಲೂಕು ನರೇಗಲ್ಲ ನಾನು ಶಾಲೆ ಕಲಿತು, ನಮ್ದು ಜಕ್ಲಿಯೂರು. ಅಲ್ಲಿ ವೈದ್ಯ ಶಂಕರಣ್ಣ ಅನ್ನೋರಿದ್ರು, ವೈದ್ಯ ಶಂಕರಣ್ಣ. ಹಾಗೆ ಕಾಳೆ ಡಾಕ್ಟರ್ ಮನೆಯವರು, ಅವ್ರ ತಂದೆಯವರಿದ್ರು. ಈಗ ಈ ವೈದ್ಯರ ಪರಿಚಯ ಇತ್ತು. ನಮ್ಮ ಅಪ್ಪನೂ ವೈದ್ಯನೇ
ಅಂದ್ರೆ ಮೆಡಿಕಲ್ ಆಫೀಸರ್ ಇದ್ರು. ಇವರೆಲ್ಲ ಇದ್ರು ಕೂಡ ನನಗೆ ಈ ವೈದ್ಯ ಸಂಘಟನೆ ಯಾರು 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 ಅಲ್ಲ. ನಾನು ವಿಜ್ಞಾನದ ವಿದ್ಯಾರ್ಥಿ, ವಿಜ್ಞಾನವನ್ನು ಓದ್ತಾ ನನಗಿದು ಆಸಕ್ತಿ ಬೆಳೀತಾ ಇದೆ. ಈ ವಿಜ್ಞಾನ ಅಂದ್ರೆ ಏನು ಅಂದ್ರೆ ಸಿಂಪಲ್ ಹೇಳ್ಬೇಕಂದ್ರೆ ಸತ್ಯ ಶೋಧನೆ, ಸತ್ಯ ಏನೈತಿ ಅಂತ ಹುಡುಕೋದು, ಇದನ್ನ ಸತ್ಯ ಅಂತ ಪ್ರತಿಪಾದಿಸೋದೇ ವಿಜ್ಞಾನ, ವಿಶೇಷ ಜ್ಞಾನ ವಿಜ್ಞಾನ. ಆ ದೃಷ್ಟಿಕೋನದಿಂದ ನಾನು ನೋಡ್ಕೊಂತ ಹೋದಾಗ ನನಗೆ ಅರ್ಥ ಆಯಿತು. MM ಕಲಬುರ್ಗಿ ಸಾಹೇಬ್, ಹಂಪಿ ಯೂನಿವರ್ಸಿಟಿ ರಿಟೈರ್ಡ್ ವೈಸ್ ಚಾನ್ಸಲರ್, ಕುಲಪತಿಗಳು, ಅವರೊಂದು 2 ಮಹಾಪ್ರಬಂಧ ಏನು ಮಹಾಸಂಕಲನ ಮಾಡ್ಯಾರ, ವಚನ ಮಹಾಸಂಪುಟ. ಅಂದ್ರೆ ಒಂದನೇದ್ರೊಳಗೆ ಅವ್ರಿಗೊಂದು ಆಕಾರ ಸಿಕ್ತು. ವೈದ್ಯ ಸಂಗಣ್ಣವ್ರ ಬಗ್ಗೆ 21 ವಚನಗಳನ್ನ ಅಲ್ಲಿ ಸಂಗ್ರಹ ಮಾಡ್ಯಾರೆ. ಆಶ್ಚರ್ಯ ಅಂದರೆ ಅವ್ರ ಬಗ್ಗೆನೂ ವೈದ್ಯ ಸಂಗಣ್ಣವ್ರ ಬಗ್ಗೆ ಸಂಪೂರ್ಣವಾದ ವಿವರ ಅದರಲ್ಲಿ ಸಿಗೋದಿಲ್ಲ. ನಮ್ಮ ಹಿರಿಯ ವೈದ್ಯರು ಇಷ್ಟೊತ್ತರ ಮಾತಾಡ್ಕೊತ ಹೇಳಿದಾಗ ನನಗೆ ಅದೇ ನೆನಪಿ ಬರ್ತಿತ್ತು. ವೈದ್ಯ ಸಂಗಣ್ಣವರು ತಮ್ಮ ವಚನವನ್ನ ಮುಗಿಸ್ಬೇಕಾದ ಕಾವ್ಯನಾಮ, ಅಂಕಿತನಾಮ ಅಂತಿರ್ತಾವ. ಕೂಡಲ ಸಂಗಮ ದೇವ, ಹರ ಹರ ಮಹಾದೇವ, ಸರ್ವಜ್ಞ ಇತ್ಯಾದಿ ಇತ್ಯಾದಿ ಎಷ್ಟು ಮಾತಾಡ. ಹಂಗೆ ಅವರು ಬರೀತಿದ್ದದ್ದು ಮರುಳ ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗವ ನರಿಯಲಾಗಿ ಇಷ್ಟುದಾಗಿ. ಅದು ಬಹುಶಃ ನಮ್ಮ ನಾಲ್ಗೆ ಒಳಗಡೆ ಹೆಚ್ಚು ಕಮ್ಮಿ ಆಗ್ಬೋದು. ಇದು ಅವರ ಕಾವ್ಯನಾಮ ಅಂಕಿತನಾಮ ಆಗಿತ್ತು. 21 ವಚನ. ಅವ್ರಿಗೆ ಏನಲ್ಲ ಅಂತ ನಾನು ಹುಡುಕ್ಬೇಕಾದ್ರು. ಒಬ್ಬ ಮೆಡಿಕಲ್ ಡಾಕ್ಟರ್ ಆಗಬೇಕಾದ್ರೆ, ಅಥವಾ ಒಬ್ಬ ಇಂಜಿನಿಯರ್ ಆಗಬೇಕಾದ್ರೆ, ಅಥವಾ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತ ಏನೆಲ್ಲ ಜ್ಞಾನ ಬೇಕೋ ಅವೆಲ್ಲವನ್ನೂ ಅವರು ತಮ್ಮ ವಚನದಾಗ ಕಾಣಿಸ್ತಾರೆ. ನಾಡಿ ಬಗ್ಗೆ ಭಾಳ ಹೇಳ್ಯಾರ. ಆಮೇಲೆ ಅವ್ರದ್ದು ಎಲ್ಲ ವಚನಗಳಲ್ಲಿ ಒಂದು ಅಗದಿ ನನಗೆ ಸ್ಟ್ರೈಕ್ ಆಗಿತ್ತು, ಹೊಡೆದದ್ದು ಹೇಳ್ತಿದ್ದಲ್ಲ, ಆತ್ಮ ಘಟ. ಇದನ್ನ ಸ್ವಾಮಿಗಳ ಜೊತೆ ನಾನು ಬೆಳಿಗ್ಗೆ ಚರ್ಚೆ ಮಾಡಿದೆ. ನಾನು ಚಿಕ್ಕದ ಒಂದು ಉದಾಹರಣೆಯನ್ನು ಹೇಳಿದ್ರು, ಉತ್ತರವನ್ನು ಕೊಟ್ಟೆ. ಘಟ ಮತ್ತು ಆತ್ಮ, ರೋಗ ಆತ್ಮಕ್ಕೂ ಏನಿಗೆ ದೇಹಕ್ಕೂ ಅದನ್ನು ಅಜ್ಜವರು ವಿವರಣೆಯಾಗಿ ಹೇಳ್ತಾರೆ. ನನ್ನ ತಿಳುವಳಿಕೆಯ ಮಟ್ಟಿಗೆ ಬಹುಶಃ ನಾನು ತಪ್ಪಿರ್ಬೋದು, ಮಾನಸಿಕ ರೋಗಗಳೇ ಜಾಸ್ತಿ, ದೇಹಕ್ಕೆ ಬರೋದು ಬಹಳ ಕಡಿಮೆ. ನಮ್ಮ ಮನಸ್ಸು ಉಲ್ಲಾಸ ಇತ್ತು ಅಂದ್ರೆ ಯಾವ ರೋಗನೂ ನಾವು ನಮ್ಮ ಇದಕ್ಕೆ ಹತ್ತೋದೇ ಇಲ್ಲ, ಲೆಕ್ಕಕ್ಕೆ ಬರೋದಿಲ್ಲ. ಆದ್ರೆ ಎಷ್ಟೆಲ್ಲ ಸುಖ ಇದ್ರು ಸಂತೋಷ ಇದ್ರು ಕೂಡ ಮನಸ್ಸಿಗೆ ಆರಾಮಿರಲಿಲ್ಲ. ಯಾವುದೋ ಒಂದು ಘಟನೆ ಸಲುವಾಗಿ ಅಥವಾ ಯಾವುದೋ ಒಂದು ಪ್ರಸಂಗ ಸಲುವಾಗಿ ಅಥವಾ ಯಾರೋ ಏನೋ ಅಂದ್ರು ಅಂತ ಹೇಳಿ ನಮ್ಮ ಮನಸ್ಸಿಗೆ ಏನಾದ್ರು ಮಾಡ್ಕೊಂಡ್ರೆ ಅವತ್ತು ನಮಗೆ ತ್ರಾಸ ಭಾಳ ಆಕೈತಿ, ಅವತ್ತು ರೋಗ ಕಾಣಿಸ್ತಾವ, ಅವತ್ತು ನಮಗಿಂತ ಬ್ಯಾಗಿ ಬೇಸಕ್ಕೆ ಬರ್ತಾವ. ಇದನ್ನ ಬಹಳ ವಿವರವಾಗಿ ಈ ವೈದ್ಯ ಸಂಗಣ್ಣವರು ತಿಳಿಸಿದ್ರು. ನಾನು ಇನ್ನೊಂದು ಇಲ್ಲಿ ಹೇಳಬೇಕಾಗ್ತದೆ, ಅಜ್ಜ ಅವ್ರ ಬಗ್ಗೆ ಈಗ ಭಾಳ ಮಾತಾಡೋಕ್ಕೆ ಅವಕಾಶ ಇಲ್ಲದೆ ಹೋದ್ರೆ ಕೆಲವೊಂದು ಮಾತು ಹೇಳಲೇಬೇಕು. ಅವ್ರಿಗೆ ಗದಗಿನ ತೋಟದ ಸಿದ್ಧಲಿಂಗ ಸ್ವಾಮೀಜಿಗಳ ಮಠದ ಆಶ್ರಯದೊಳಗಿತ್ತು. ನನ್ನ ಪುಣ್ಯ ನನಗೂ ಕೂಡ ಗದಿನಾಗ ವಿದ್ಯಾಭ್ಯಾಸ ಮಾಡುವಂಥದ್ದು JD ಕಾಲೇಜ್, ಜಗದ್ಗುರು ತೋಟದಾರಿ ಕಾಲೇಜ್ನಾಗ. ಅಲ್ಲಿಂದ ಮಠದ ಸವಾಸನ ಬಂತು. ಅಲ್ಲಿಂದ ಆಶೀರ್ವಾದ, ಹಿಂದಿನ ಸಿದ್ಧಲಿಂಗ ಮಹಾಸ್ವಾಮಿಗಳೇನಿದ್ರು ಅವರು ಒಂದು 20 ವರ್ಷದಿಂದ ಅಲ್ಲಿ ದನಗಳ ಜಾತ್ರೆ ಮಾಡಿದಾಗ ನನಗೆ ರಾತ್ರಿ ಭಾಷಣ ಕರೆಸಿದ್ರು. ಅದು ಒಂದು ಆಶೀರ್ವಾದ. ಅವಾಗ ನಂದೆ ಬುದ್ಧಿಯರ ಇಂಥ ರಾತ್ರಿ ಹೊತ್ತು 12 ಆಗಂಗೆ ಬಂದೈತಿ, ಕುತ್ತವ್ರ ತಾಳ್ಮೆ ಭಾಳ ಕಡಿಮೆ ಇರುತ್ತೆ, ಮತ್ತೊಂದು ಸರಿ ಅನ್ನೋದ್ರಾಗ ನಾವು ಇರಲಿಲ್ಲ, ಬಂದೀನಿ ಮಾತಾಡಿದ್ರಿ ಈ ಹೇಗೆ ಅಪ್ಪಣೆ ಕೊಟ್ಟರೆ ಹಾಗೆ. ರಾತ್ರಿ 12 ಮಾತಾಡಕತ್ತಿದ್ದೆ. ಮಾತಿಗೆ ನಾವು ವಾಚ್ ನೋಡ್ತಿದ್ದೆ, ವಾಚ್ ನೋಡ್ಕೊಂಡು ಹೇಳ್ತಿದ್ದೆ, ಇದು ಹಿಂಗೆ ಎಲ್ಲ ಮಾಡಿ ಮುಗಿಸಿದಾಗ ಒಬ್ಬರು ಮಕ್ಳಿದ್ದಾರೆ, ಇನ್ನಷ್ಟು ಮಾತಾಡಬೇಕಾಗಿದ್ದಾರೆ ಅಲ್ಲ. ನಾನು ಈಗ ಆಶೀರ್ವಾದ ಸಾಕ್ಬಿಡೋ ಮರ ಯಾರು ಅಂಗಿ ಹಿಡಿದು ಕೆಳಗಿಳಿಸೋಕ್ಕಿಂತ ಮೊದಲ ನಾವು ನಮ್ಮ ಮಾತು ಮುಗಿಸಿದ್ವಿ, ಇನ್ನಷ್ಟು ಮಾತಾಡ್ಬೇಕಾಗಿದ್ರಿ ನೀವು ಅಂತ ಯಾರಾದ್ರೂ ಅಂದ್ರೆ ಅದೇ ಬಹುಮಾನ. ನಾ ಅನ್ಕೊಂಡೆ ಯಾಕಂದ್ರೆ ಏನ್ ಬೇಕಾಗುತ್ತೆ ಅವಶ್ಯಕತೆ ಇದ್ದಾಗ ಅದು ಕೇಳ್ತಾರೆ, ಹೇಳೇ ಹೇಳ್ತಾರೆ. ಆದ್ರೆ ಒತ್ತಾಯದಿಂದ ಮಾಘಸ್ನಾನ ಮಾಡಿಸೋದು ಅವಶ್ಯಕತೆ ಇಲ್ಲ. ಯಾವುದೇ ವಿಷಯವನ್ನಾಗಲಿ ವಿಶೇಷವಾಗಿ ಹೇಳಿದ ಬೇಜಾರಾದಾಗ ಅಪರಾತ್ರಿ ಒಳಗೆ ಹೈನುಗಾರಿಕೆ ಬಗ್ಗೆ ಮಾತಾಡೋದು. ಈಗ ನಾನು ನೇರವಾಗಿ ಹೈನುಗಾರಿಕೆ ಬಗ್ಗೆ ಒಂದೆರಡು ಮಾತು ಹೇಳಿ ಆಶೀರ್ವಾದ ತಗೊಂಡು, ಹೈನುಗಾರರು ಮೈನಾಗ ಹೈನ ಮಾಡಿದವರು ಭಾಳ ಮಂದಿ. 4 ಆಗಳನ್ನು ನೆನಪಿಡಬೇಕು. ಏನೋ 4 ಆನುವಂಶಿಕತೆ ಅಂದ್ರೆ ಯಾವ ತಳಿಯ ದನಗಳನ್ನು ನಾವು ಸಾಕಬೇಕು, ಎದಕ್ಕೆ ಸಾಕಬೇಕು. ನಾವು ಹಾಲಿ ಸಾಕಕತ್ತೀವೋ, ಒಕ್ಕಲ್ತನಕ್ಕೆ ಸಾಕಕತ್ತೀವೋ, ಅದರ ದೇಶಿ ತಳಿ ಚಲೋನೋ
ಅನ್ನೋದು ಜರ್ಸಿ ಎಚ್ಚಪ್ನಂತ ಬೇರೆ ದೇಶದ ತಳಿ ಚಲೋ. ಹಂಗಾರೆ ಅವನ್ನ ಹೇಗೆ ಸಾಕಬೇಕು? ಈ ತಳಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಅಂದ್ರೆ ಇಲ್ಲಿ ಅದರದ್ದು ನೋಡಿದೆ ಭಾಳ ಖುಷಿ ಆಗ್ತದೆ. ಅದು ಇನ್ನೂ ಬಹುಶಃ ಅದು ಪ್ರಗತಿ ಹಂತದಲ್ಲಿದೆ. ಇನ್ನು ಮುಂದೆ ಅದು ಸುಧಾರಣೆ ಆಗ್ತದೆ ಅನ್ನುವಂಥ ಆಶೆ ನನಗೆ ಐತಿ. ಗಿರ್ರಾಟ ಕಟ್ಟಾರ, ಬೇರೆ ಬೇರೆ ಜಾತಿ ದೇಶೀಯಗಳನ್ನು ಅದ. ಈ ಆನುವಂಶಿಕತೆ ನಾವು ತಿಳ್ಕೊಂಡ್ಮೇಲೆ ಎಂಥ ಆಕಳ ಎಮ್ಮೆ ಸಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ. ಒಂದೇ. ಎರಡನೇದು ಆಹಾರದಿಂದಲೇ ಎಲ್ಲ ಮನುಷ್ಯ ಆಗಲಿ ದನ ಆಗಲಿ ಆಹಾರ ಹೆಂಗಿರುತ್ತೋ ಹಂಗೆ ಅದನ್ನ ಪ್ರವೃತ್ತಿ ಚೇಂಜ್ ಆಗುತ್ತೆ, ವೃತ್ತಿ ಗುಣ ಧರ್ಮ ಬದಲಾಗ್ತವೆ, ಅದ್ರ ಗುಣಮಟ್ಟ ಆಗುತ್ತೆ ಅಂತ ಹೇಳಿ ಹಂಗೆ ನಮ್ಮ ದನಕ್ಕೂ ಕೂಡ ಬೇಕಾಗಿರೋ ಈಗ ಹೆಂಗೆ ಮನುಷ್ಯರಿಗೆ ನಾವು ಹೇಳ್ತೀವಿ ಖನಿಜ ಲವಣ ಬೇಕ್ರಿ, ಜೀವಸತ್ವ ಬೇಕ್ರಿ, ಪ್ರೋಟೀನ್ ಬೇಕ್ರಿ, ಫ್ಯಾಟ್ ಬೇಕ್ರಿ, ಕೊಬ್ಬು ಬೇಕ್ರಿ. ಕೊಬ್ಬು ಅಂದ್ರೆ ಅದೇ ಫ್ಯಾಟ್ ಅಂತ ಹೇಳಿದ್ರು. ಹಾಗೆ ಈ ಥರದ ಅಂಶಗಳು ಬೇಕು ಅಂತ ಏನು ಹೇಳ್ತೀವಲ್ಲ, ಹಂಗೆ ದನಕ್ಕೂ ಬೇಕಾಗ್ತೈತಿ. ಅದಕ್ಕೆ ನೀವು ನೆನಪಿಡಬೇಕು. ಒಂದು ಮಾತು ಹೇಳಿ ನಾ ಇದ್ರ ಬಗ್ಗೆ ಸಂಕ್ಷಿಪ್ತ ಮುಗಿಸ್ತೀನಿ. ಈಗ ಒಬ್ಬ ಹೆಣ್ಮಗಳು ಹೊಟ್ಟೀಲಿ ಬಂದಾಗ ಅಂದ್ರೆ ಗರ್ಭಿಣಿ ಆದಾಗ, ಪ್ರಥಮ ಬ್ಯಾರಿ ಆದಾಗ ಅವ್ರನ್ನ ಮನೆಗೆ ಊಟಕ್ಕೆ ಕರೀತಾರೆ ಶೀರೀಕರಣ ಮಾಡಿದ ಮೇಲೆ. ಯಾಕೆ ಬೇರೆ ಬೇರೆ ಮನೆಯಾಗ ಆ ಹೆಣ್ಣು ಮಗಳಿಗೆ ಬೇರೆ ಬೇರೆ ತಿಂಡಿ ಊಟ ಸಿಗ್ತದೆ ಅಂದ್ರೆ ತಮ್ಮ ಮನೆಯೊಳಗೆ ಆಹಾರದ ಮುಖಾಂತರ ಸಿಗಲಾರದ ಖನಿಜ ಲವಣ ಆಗಲಿ, ಪ್ರೋಟೀನ್ ಆಗಲಿ, ವಿಟಮಿನ್ ಆಗಲಿ, ಇತ್ಯಾದಿ ಜೀವಸತ್ವಗಳಾಗಲಿ ಬೇರೆ ಮನೆಯಿಂದನೂ ಸಿಗ್ತದೆ. ಅವಾಗ ಬೆಳೆಯುತ್ತಿರುವಂಥ ಕೂಸು ಆ ಹೆಣ್ಮಗಳು ಆರಾಮಿರ್ತಾರ ಅನ್ನೋದು ಒಂದು ವಾಡಿ. ಇಲ್ಲ ಅಂದ್ರೆ ಏನಾಗುತ್ತೆ, ಬಹಳ ಮಂದಿ ನೋಡ್ರಿ ನೀವು ಹೊಟ್ಟೆಲಿ ಹೆಣ್ಮಕ್ಳು ಕಟ್ಟಿ ಮೇಲೆ ಕುತ್ಕೊಂಡು ಹಿಂಗೆ ಕೇರ್ಕೊಂತ ಏನು ಹಸು ಮಾಡ್ಕೊಂತ ಜೋಳನೂ ಗೋಧಿನ ಹಸು ಮಾಡ್ಬೇಕಾದ್ರೆ ಎರೆ ಮಣ್ಣು ಕಂಡ್ತಂದ್ರೆ ಅತ್ತ ಇತ್ತ ನೋಡಿ ಪಟಕ್ಕನ ಭಯ ಹಾಕ್ತಾರೆ. ಎಂತ ಶ್ರೀಮಂತರು ಇರೋದ್ರಾಗ ಅದು ಯಾಕೆ ಅನ್ಸುತ್ತೆ? ಅದು ಬಿಡ್ರಿ, ಇಲ್ಲಿ ಶಾಲೆ ಹೋಗ್ರಿ ನೀವು. ಶಾಲೆ ಸಣ್ಣ ನೋಡ್ರಿ, ಇವತ್ತು ಕನ್ನಡ ಶಾಲೆ ಒಳಗೆ ಬಳಪ ಬಳಸೋ ರೂಢಿ ಇದ್ದಲ್ಲಿ ಆ ಬಳಪ ಅದು ಸಣ್ಣದೇನು ಪೆನ್ಸಿಲ್ ಅಂತ ಹೇಳ್ತೀವಲ್ಲ ಮುರ್ಕೊಂಡು ತಿನ್ನ ರೂಢಿ ಇಟ್ಟಿರ್ತಾವ ಹುಡುಗರು. ಇದನ್ನ ಬಿಡ್ರಿ, ಹಳ್ಳೆ ಹೋಗ್ರಿ, ಗಾಡಿ ಮಕ್ಕಳು ನಿಂತ್ಕೊಂಡಿರ್ತಾವ ಹುಡುಗರು, ಎಮ್ಮಿ ಕಾಯಕೋ ದನ ಕಾಯಕೋ ಅಥವಾ ಯಾವ್ದೋ ಕೆಲಸಕ್ಕೆ ಹಿಂದೆ ಕೆರಿತಿರ್ತಾರೆ ಗಾಡಿ ಹಿಂಗೆ. ಆ ಗಾಡಿಯಾಗ ಸುಣ್ಣದ ಅಂಶ ಇರುತ್ತೆ, ಅದನ್ನ ಕೆರ್ಕೊಂಡು ಭಯ ಹಾಕ್ಬೋದು. ಯಾಕೆ ಹಂಗೆ ಬೇಡತ್ತ ದೇಹ? ಯಾಕಂದ್ರೆ ಈ ದೇಹಕ್ಕೆ ಎಲ್ಲ ಬೇಕು. ಕಡಿಮೆ ಇದ್ರೆ ಅದನ್ನ ಹೆಂಗಾರ ಮಾಡಿ ತಗೊಳಕ್ ಪ್ರಯತ್ನ ಮಾಡ್ಬೇಕು. ಅದನ್ನು ಮನುಷ್ಯ ಬೇರೆ ರೀತಿಯಿಂದ ಮಾಡ್ತಾರೆ. ಪಾಪ ದನಕ್ಕೆ ಆ ಅವಕಾಶ ಇಲ್ಲ. ಯಾಕಂದ್ರೆ ನಾವು ಸಾಕಿ ಬಿಡ್ರಿ ಅವ್ನ ಅಡವೆ ಪ್ರಾಣಿ ನೋಡ್ರಿ ಹೆಂಗದವ. ಅವಕ್ಕೆ ಯಾರು ಆಹಾರ ಹಾಕ್ತಾರ, ಯಾರು ಮೇವು ಹಾಕ್ತಾರ, ಯಾರು ತಿನ್ನಿಸ್ತಾರ, ಯಾರು ಅವಕ್ಕೆ ಮುಂದೆ ಕಬ್ಬಾದಾಗ ಈಸ್ಕೋತಾರ, ಕರ ಯಾರು ಸಾಕ್ತಾರ? ನಿಸರ್ಗ ಕಲಿಸುತ್ತ ಪಾಠ. ನಿಸರ್ಗದಿಂದ ಕಲಿತವ, ನಿಸರ್ಗದೊಳಗೆ ಎಲ್ಲ ಸಿಗ್ತೈತವ. ಇದು ನಿಸರ್ಗದ ಮೂಲ. ಆದ್ರೆ ನಾವು ಮನುಷ್ಯ ಸಾಕಿದ ಮ್ಯಾಗ ನಮಗೆ ಹೆಂಗ ಬೇಕು ಹಂಗೆ ಸಾಕಾಕತ್ತೀವಿ. ದನಕ್ಕೆ ಏನ್ ಬೇಕು, ಪ್ರಾಣಿಗೆ ಏನ್ ಬೇಕಂತ ನಾವು ತಿಳ್ಕೋಬೇಕು. ಅದನ್ನ ಹೆಚ್ಚು ವಿವರವಾಗಿ ನಾವು ಅರ್ಥ ಮಾಡಿಕೊಂಡ್ರೆ ಆಹಾರದ ಮೇಲೆ ನಾವು ಲಕ್ಷ ಕೊಡಬೇಕು ದನದ್ದು. ಇನ್ನು ಆರೋಗ್ಯದಕ್ಕಂತೂ ಹೇಳಿದಲ್ಲ, ಇವತ್ತು ವಿಜ್ಞಾನದ ಯುಗ ಬೆಳೆದಿರೋದ್ರಿಂದ ವೈಜ್ಞಾನಿಕವಾಗಿ ಕಾಲುಬೇನಿ, ಬೇನಿ, ಚಪ್ಪಿ ಬೇನಿ, ಗಂಟಲು ಬೇನಿ, ಆ ಬೇನಿ, ಈ ಬೇನಿ ಅಂದ್ರೆ ಆ ಗಂಟಲು ಬೇನಿ ನೆನಪಾಗ್ತದೆ, ಹೇಳಲೇಬೇಕು ಅನಿಸ್ತದೆ. ಮೊನ್ನೆ ಬೆಳಗಾವಿ ಒಂದು ಪ್ರಾಣಿ ಸಂಗ್ರಹಾಲಯದೊಳಗೆ ಅನೇಕ ಜಿಂಕೆಗಳು ಎಚ್ ರೋಗದಿಂದ ಅಂದ್ರೆ ಗಂಟಲು ಬೇನೆ ರೋಗದಿಂದ ಸತ್ತಾವ ಅಂತ ಬಂತು. ಮೊದಲಿಗೆ ಆ ವಾರ್ತೆಯೊಳಗೆ ನಾನು ಕೇಳ್ಕೊಂತ ಬಂದೀನಿ. ಯಾಕಂದ್ರೆ ನನಗಾದ ಕಹಿ ಅನುಭವ ಹೇಳ್ತೀನಿ. ನಮ್ಮದು ವೈರಸ್ನಿಂದ ಸತ್ತಾವ ಅಂತ ಹೇಳ್ಬಿಟ್ರು ವಾರ್ತೆದಾಗ. ವೈರಸ್ಗೂ ಬ್ಯಾಕ್ಟೀರಿಯಾಗೂ ಸೂಕ್ಷ್ಮಾಣ ಜೀವಕ್ಕೂ ಬಹಳ ವ್ಯತ್ಯಾಸ ಐತಿ. ನಮ್ಮ ವೈದ್ಯ ಬಂಧುಗಳಿಗೆ ಅದೆಲ್ಲ ಪರಿಚಯ ಇದೆ. ಇದು ನನಗೆ ಅನುಭವ ಕೆಟ್ಟಾಗಿದ್ದೇನು ಅಂದ್ರೆ, ನಾನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ದನದ ದವಾಖಾನೆ ಮುಖ್ಯಸ್ಥಿದ್ದಾಗ ಒಂದ್ಸರಿ ಪೇಪರ್ನೇ ಬಂದವ ನನಗೆ ಇಂಟರ್ವ್ಯೂ ತೊಗೊಳಕತ್ತಿದ್ದಾರೆ. ಸಾಹೇಬ್ರು ಇದು ಏನ್ರಿ ಇದು ಅದಕ್ರಿ ಅಂತ ಹೇಳಿ ನಾನು ಹೇಳ್ಕೊಂತ ಹೇಳಿದ, ನೋಡಪ್ಪ ಕಾಲ್ಬೇನಿ ಬೇಬೇನೆ ಇಂತಿಂಥ ಪ್ರಕಾರ ಇರ್ತಾವ, ಮತ್ತು ಅದು ಬಂದು ಹೋಗ್ತು ಅಂದ್ರೆ ಬೇರೆ ಜಿಡ್ಡು ಬರ್ತಾವ. ಆಮೇಲೆ ಅದರ ಗಂಟಲು ಬೇನೆ ಮುಖ್ಯ. ಗಂಟಲು ಬೇನೆ ಅನ್ನೋದು ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ ಅಂತ ನಾ ಎಲ್ಲ ಹೇಳಿದ್ದೆ. ಒಂದು ದಿನ ಮುಂಜಾನೆ ಪೇಪರ್ ನೋಡಿದವ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ, ಏನ್ ಡಾಕ್ಟರ್ ಗಂಟಲು ಬೇನೆ ಅನ್ನೋ ವೈರಲ್ ಜಡ್ ಅಂತ ಹೇಳಿರಲ್ಲ, ಡಾಕ್ಟರ್ ನಂದೇನಿ ಇವು ನಾ ಮಾತಾಡಿದ್ದೊಂದು ಆ ಪೇಪರ್ನೇ ಬರ್ತದೊಂದು. ತಲೆ ಕೆಟ್ಟಬೇಕು ಮನುಷ್ಯ. ತಲೆ ಕೆಟ್ಟಾಗ ಏನಾದ್ರು ಸಾಧನೆ ಸಾಧ್ಯ ಐತಿ, ಅಥವಾ ಗಳಿಸ್ಕೊಳ್ಳೋಕೆ ಸಾಧ್ಯ ಐತಿ, ಅಥವಾ ಉಳಿಸ್ಕೊಳ್ಳೋಕೆ ಸಾಧ್ಯ ಐತಿ. ನನಗೂ ತಲೆ ಕೆಟ್ಟು ಈ ಪತ್ರಿಕೋದ್ಯಮಿಗಳು, ವಾರ್ತಾ ಮೀಡಿಯಾದವರು ಏನಪ್ಪ ಇವರು ಸರಿ ತಿಳ್ಕೊಳ್ಳೋದು ಯಾಕೆ ಹಿಂಗೆ ಮಾಡ್ತಾರ? ಏನದು ಪತ್ರಿಕೋದ್ಯಮ ಅಂದ್ರೆ ಏನಂದ್ರು, ಅದು ನನಗೆ ದಾರಿ ಆಯ್ತು, ಪತ್ರಿಕೋದ್ಯಮ ಡಿಪ್ಲೊಮಾನು ಮಾಡ್ಕೋಬೇಕಂತ ಹಿಂಗೆ ಅನ್ವೇಷಣೆ
ನಮ್ಮ ಅವಶ್ಯಕತೆ ಇದ್ದಂಗೆ ನಾವು ಮಾಡ್ಕೊತ ಹೋಗ್ತೀವಿ. ಇದನ್ನ ಪ್ರಾಸಂಗಿಕವಾಗಿ ಹೇಳಿದೆ. ಇನ್ನು ಕೊನೆಯಲ್ಲಿ ಅಂಶ ಇದ್ರಾಗ ಆರ್ಥಿಕತೆ. ಹೈನುಗಾರಿಕೆಗಳು ಲಾಭ ಆಗುತ್ತೆ, ಲಾಭಕ್ಕೆ ಮಾಡ್ತಾರೆ. ಅದು ಒಂದು ನೆನಪಿಡಿ, ನಾ ಭಾಳ ವಿವರವಾಗಿ ಹೋಗೋದಿಲ್ಲ. ಮನೆಯಾಗಿರೋ ಹಾಲು ಎಷ್ಟಲ್ಲಿ ಇರ್ತದೆ, 2 ಲೀಟರ್ ಆಗಲಿ, 5 ಲೀಟರ್ ಆಗಲಿ, 10 ಲೀಟರ್ ಆಗಲಿ, ಒಂದು ವಿನಂತಿ ಮನೆಯಾಗಿರೋ ಗರ್ಭಿಣಿಯರು, ಹೆಣ್ಮಕ್ಳು, ವೃದ್ಧರು, ರೋಗಿಗಳು, ಬಾಲ ಮಕ್ಕಳು, ಅಶಕ್ತರು ಮೊದಲು ಹಾಲು ಕುಡೀರಿ. ಹಾಲು ಕುಡಿದ ನಂತರ ಹೋಗೋದನ್ನು ಡೈರಿ ಹಾಕಿ. ಯಾಕೆ? ನೀವು ಎಷ್ಟು ಆ ಮನೆಯ ಸಶಕ್ತ ಮಾಡಿದ್ರೋ, ಎಷ್ಟು ಪೌಷ್ಟಿಕಾಂಶ ಎಲ್ಲರಿಗೂ ಒದಗಿಸ್ತೀರೋ, ಅಷ್ಟು ಡಾಕ್ಟರ್ ಬಿಲ್ ಕಡಿಮೆ ಆಗುತ್ತೆ. ಬೈವಲ್ರ ಡಾಕ್ಟರ್, ಅದೇನು ಸಮಸ್ಯೆ ಅಲ್ಲ. ಡಾಕ್ಟರ್ ಬಿಲ್ ಕಡಿಮೆ ಆಗ್ತದೆ. ಇದು ರೋಗ ನಿರೋಧಕ ಶಕ್ತಿ ಬೆಳೀತದೆ. ಇದೆಲ್ಲ ಈ ಆರ್ಥಿಕತೆ ಒಳಗೆ ಬಂದಾಗ ನಾವು ವಿಚಾರ ಮಾಡಬೇಕು. ಬಹಳ ಆಶೆ ಮಾಡೋದು ಬೇಡ. ನಾನು ಇವತ್ತಿಗೂ ಹೇಳ್ತೀನಿ, ಅಜ್ಜವ್ರ ಎದುರಿಗೇನೆ ಹೇಳ್ತೀನಿ, ನಾನು ಹೈನುಗಾರಿಕೆ ಮಾಡಿ ಕೋಟ್ಯಾಧೀಶ ಆಗೀನಿ ಅನ್ನೋ ಒಬ್ಬರನ್ನ ಬಂದು ನಿಂತು ಹೇಳಿ ನಾನಿದ್ದೀನಿ. ನನ್ನ ಸರ್ವೀಸಿನಾಗ ನಾನಂತೂ ಯಾರನ್ನೂ ಕಂಡಿಲ್ಲ. ಕೋಟ್ಯಾಧೀಶ ಆಗಿ ನಾನು ಹೈನ ಕಟ್ಟಿ ಒಂದು 10 ಎಮ್ಮೆ ಕಟ್ಟಿ 20 ಎಮ್ಮೆ ಕಟ್ಟಿ ಅನ್ನೋರು ಯಾರೂ ಇಲ್ಲ. ಹಾಗಾದ್ರೆ ಏನಪ್ಪ ಇವ್ರಿಗೆ ಯಾಕೆ ಮಾಡಬೇಕು? ಒಂದ ಮಾತು ಹೇಳ್ತೀನಿ, ನಾ ಒಂದ ಮಾತು ಹೇಳ್ತೀನಿ ಈ ವಿಷಯದ. ನಾವೆಲ್ಲ ಮಾಡೋದು ಅದಕ್ಕೆ ಚಂದ ನೆಮ್ಮದಿಯಿಂದ ಸುಖವಾಗಿ ಇರಬೇಕು. ಸುಖವಾಗಿ ಇರೋದಂದ್ರೆ ಏನು? ಚಲೋ ನಿದ್ದೆ. ನಿದ್ದೆ ಯಾವ ಮನುಷ್ಯ ಹತ್ತೋ ಮಕ್ಕೊಂಡ್ಕೊಳ್ಳೆ, ಯಾರು ತಲೆಗೆ ತಲೆ ಇಟ್ಟುಕೊಳ್ಳೆ ಅವನ ನಿದ್ರಾ ಲೋಕಕ್ಕೆ ಜಾರತನೋ ಅವನಂತ ಸುಖ ಪುರುಷ ಈ ಜಗತ್ತಿನಾಗ ಯಾವುದೂ ಇಲ್ಲ. ಯಾಕಂತ ಹೇಳ್ತೀನಿ, ನಮ್ಮ ಹೈನುಗಾರರ ವಿಷಯದಾಗ ಅದು ಖರೆ ಐತಿ. ಅವ ಬಹಳ ಆಶಯಗಳಿಲ್ಲ, ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಣಿಗಳ ಸೇವೆ ಮಾಡ್ಕೊಂತ ಅವುಗಳ ಆರೈಕೆ ಒಳಗೆ ಟೈಮ್ ಕಳೆದ ಅಂದ್ರೆ, ದುಡ್ದ ಅಂದ್ರೆ ಕೋಟ್ಯಾಧೀಶ ಆಗೋದು ಬೇಕಾಗಿಲ್ಲ. ರಾತ್ರಿ ಮಕ್ಕೊಂಡು ಕೊಳ್ಳೆ ಇನ್ನೇನ್ ಬೇಕ್ರಿ? ಇದ್ರ ಜೊತೆಗೆ ನಾವೇನು ದೊಡ್ಡದಾಗಿ ಹೇಳ್ಕೊತೀವಿ, ನಮ್ಗೆ ಆ ಸೇವೆ ಐತಿ, ಈ ಸೇವೆ ಐತಿ, ಭದ್ರತಾ ಸೇವೆ, ಈ ಭದ್ರತೆ, ಇವತ್ತೇನು ಕಡಿಮೆ ಇಲ್ಲ. ಕೊಡೋ ಹಾಲು ಯಾರ್ಯಾರು ಮುಟ್ಟದಂತ ನಾವು ಒಂದ್ಸರಿ ಹೇಳಿದ್ದೆ, ಇನ್ನೊಂದ್ಸರಿ ಹೇಳ್ತೀವಿ. ನಾವು ಹೈನುಗಾರದವ್ರು ಹಾಲು ಮಾರಿದ್ರೆ ಅದನ್ನ ಕುಡಿಯೋರು ಯಾರು? ವೃದ್ಧರು, ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, ಸಣ್ಣ ಸಣ್ಣ ಅಶಕ್ತಿ ಇದ್ದವರು, ಶೋಷಿತರು, ಎಲ್ಲ ಪೋಷಣೆ ಇಲ್ಲದವರು ಎಲ್ಲರೂ ಕುಡಿತಾರೆ. ಇದೇನು ಕಡಿಮೆ ಸೇವಾ? ಆಹಾರ ಭದ್ರತಾ ಸೇವಾ ಯಾವ ಯೋಜನೆಗಿಂತ ಇದು ಕಡಿಮೆ ಇಲ್ಲ. ಇದು ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಬಹಳ ಆಸೆ ಮಾಡಬಾರ್ದು ಅನ್ನೋದು ಇದರ ಸಂಕ್ಷಿಪ್ತ. ಬಹುಶಃ ಬಹಳ ಟೈಮ್ ಆಗುತ್ತೆ. ಮತ್ತೊಂದ್ಸರಿ ಅಪ್ಪಣೆ ಕೊಟ್ರಂದ್ರೆ ಅಜ್ಜವರು ಕನಿಷ್ಠ 2 ತಾಸಾದರೂ ನನ್ನ ಟೈಮ್ ತಗೊಂಡು ಹೈನುಗಾರಿಕೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಯಾರು. ಇವತ್ತು ದಿಗ್ಗಜರು ಎಲ್ಲರೂ ಬಂದಾರೆ. ನನಗೆ ಅಜ್ಜವರ ಬಿಟ್ಬಿಡ್ರಿ, ನಾನು ಮತ್ತೊಂದ್ಸರಿ ಬರ್ತೀನಿ ಅಂತ ಕೇಳಲಿಲ್ಲ. ನಾನು ಅದಕ್ಕೆ ಮಾತಾಡಿದೆ. ಅಜ್ಜರ ಆಶೀರ್ವಾದ ಇರಲಿ. ನಾವು ನಿಮಗೂ ಕೂಡ ಈ ಒಂದು ಬೆಳಕು ಚೆಲ್ಲುವಂಥದ್ದು, ಈ ಒಂದು ಸ್ಥಾನ, ಈ ಒಂದು ಮಹಿಮೆ, ಮತ್ತು ಅವರು ವೈಜ್ಞಾನಿಕವಾಗಿ ಯಾವ ಪವಾಡ ಅಂತಲ್ಲ, ಪವಾಡ ಗಿವಾಡಗಳು ಕಥೆಯೊಳಗೆ ಬರ್ತಾರ. ಕಥೆಯನ್ನು ನಂಬುವಂಥ ಕಾಲ ನಮ್ದಲ್ಲ, ನಂಬಬೇಕಾಗಿಲ್ಲ. ಅದನ್ನ ಅವರೇ ಹೇಳ್ತಾರೆ. ಅಜ್ಜ ವೈಜ್ಞಾನಿಕವಾಗಿ ವಿಚಾರ ಮಾಡೋಣ. ನಾವೆಲ್ಲ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಆಧ್ಯಾತ್ಮಿಕ ನೆಲೆಗಟ್ಟಿರೋಣ. ನಿಸರ್ಗ ಜ್ಞಾನ ಅಜ್ಜರು ಹೇಳಿದಾಗ ನಿಸರ್ಗ ಜ್ಞಾನಾಮೃತ. ಇಲ್ಲಿ ಚಿಕಿತ್ಸೆ ಬಗ್ಗೆ ನಾನು ಪ್ರತ್ಯಕ್ಷ ಇಲ್ಲಿ ಬಂದು ನಾನು ಇದ್ದು ನೋಡ್ಕೊಳ್ಳೋಕೆ ಆಗಲಿಲ್ಲ, ಕ್ಷಮಿಸ್ಬೇಕು. ಆದ್ರೆ ಅವರ ಎಲ್ಲ ಯೂಟ್ಯೂಬ್ಗಳನ್ನು ಸಾರಾಸಹಿತವಾಗಿ ಅವ್ರ ಬಗ್ಗೆ ಮಾಡಿರೋ ಯೂಟ್ಯೂಬ್ಗಳನ್ನು ನಾನು ನೋಡಿದೆ. ನೋಡ್ಕೊತ ಬಂದಂಗೆ ಅನಿಸ್ತು. ಬಹಳ ಮಂದಿ ತಮ್ಮ ಒಂದು ಅನಿಸಿಕೆ ಹೇಳಿದೆ. ಅಜ್ಜವ್ರ ನಾನು ಇಲ್ಲಿ ಬಂದೆ ಅಂದ್ರೆ ಅರ್ಧ ಜನ ಕಡಿಮೆ ಆಗ್ಬೇಕು ನೋಡ್ರಿ. ಭಾಳ ಮಂದಿ ಅನ್ನೋದು ಯೂಟ್ಯೂಬ್ ಸೀರಿಯಲ್ನಾಗ ಅವ್ರು ಹೇಳ್ತಾರೆ, ನಾ ಇಲ್ಲಿ ಬರೋದಕ್ಕೆಲ್ಲ ಅರ್ಧ ಜನ ಕಡಿಮೆ ಆತ್ರಿ. ಯಾಕಂದ್ರೆ ಈ ನಿಸರ್ಗ, ಪ್ರಕೃತಿ, ಸೌಂದರ್ಯ, ಆಮೇಲೆ ನೀವು ಕೊಡೋದು ಚಿಕಿತ್ಸೆ ಇರ್ತದೆ ಇಲ್ಲಿ. ಅದು ಹೇಳ್ತಾರೆ ಆಹಾರದ ಮುಖಾಂತರ ಮೊದಲು ಆಹಾರ ಕಂಟ್ರೋಲ್ ಮಾಡ್ತಾರೆ. ಇಲ್ಲಿ ಬಂದ ತಕ್ಷಣ ಅವರು ರೇಡಿಯೋ ಪ್ರಕಾರ ಅಜ್ಜವ್ರು ಸಂಕ್ಷಿಪ್ತವಾಗಿ ಎಲ್ಲ ಪಾಯಿಂಟ್ ಹೇಳ್ರಿ ಅಂತಾಗತ್ತಾರೆ. ಅದಕ್ಕೆ ಹೇಳೇ ಬಿಡ್ತೀನಿ. ಇವತ್ತು ಬೆಳಿಗ್ಗೆ ಬರ್ಬೇಕಾದ್ರೆ ಆಕಾಶವಾಣಿ, ಧಾರವಾಡ ಆಕಾಶವಾಣಿ, ಯಾಕಂದ್ರೆ ನನಗೂ ಅದಕ್ಕೂ ನಂಟ ಭಾಳ, ಕಲಬುರಗಿಗೂ ನಂಟದ. ಅಲ್ಲಿ ಸೋಮಶೇಖರ್ ರೋಳಿಯಾಗಿ, ಇಲ್ಲಿಯ ಶರಣಬಸವ ಚೋಳಿನಾಗಲಿ ನನಗೆ ಬಹಳ ಆತ್ಮೀಯರು. ಸಂತೋಷ. ಏನೇ ಇರಲಿ, ಅವಕಾಶ ನನಗೆ ಈಗಾಗಲೇ 25-30 ವರ್ಷದಿಂದ ಇತ್ತು. ಅದರಂತೆ ಇವತ್ತು ಬೆಳಿಗ್ಗೆ ಬರ್ಬೇಕಾದ್ರೆ ಅಜ್ಜವ್ರದ್ದು ಕಾರ್ಯಕ್ರಮ ತಾವು ಕೇಳಕತ್ತೀವಿ. ಪ್ರತಿ ಗುರುವಾರ ದಿವಸ ಬರ್ತೈತೆ. ನಿಸರ್ಗ ಮಹಾಮನೆ ಜ್ಞಾನಾಮೃತ ಅಂತ ಅದಕ್ಕೆ ಹೆಸರಿದ್ದಾರೆ. ಕೇಳಬೇಕು ನಾವು. ಯಾಕಂದ್ರೆ ಅದರಾಗ ನಮಗೆ ಹೇಳ್ತಲ್ರಿ ಜ್ಞಾನ ಸಿಗುತ್ತೆ, ಜೊತೆಗೆ ಹೊಸ ಹೊಸ ವಿಷಯ ಅವರ ದೃಷ್ಟಿಕೋನ ನಮ್ಗೆ ಅರ್ಥ ಆಗ್ಬೇಕು. ಅದು ಭಾಳ ಚಂದ ವಿಷಯ. ಇವತ್ತು ಬೆಳಗ್ಗೆ ನಾನು ಕೇಳಿದೆ, ಪ್ರಾಣವ ಅನ್ನೋ ಶಬ್ದದ ಅರ್ಥ ಏನು?
ಓಂಕಾರ. ಓಂಕಾರ ಅಂದ್ರೆ ಏನ್ ಮಾಡ್ಬೇಕಾಗ್ತದೆ, ಏನೇನಾಗುತ್ತೆ, ಆಮೇಲೆ ಅದಕ್ಕೆ ಬೇರೆ ಬೇರೆ ಅರ್ಥ ಏನ್ ಬರ್ತದೆ, ಅದನ್ನೆಲ್ಲ ಬಿಟ್ಬಿಡಿಸಿ ಹೇಳಿದೆ. ಆಮೇಲೆ ಇನ್ನೂ ಒಂದು ನಾನು ಅದನ್ನ ಮರಿಲಾರದೆ ಬರ್ಕೊಂಡು ಬಂದೆ. ಅಲ್ಲಮ ಪ್ರಭುಗಳ ಬಗ್ಗೆ ಅವರು ಬಹಳ ವಿಶದವಾಗಿ ಚಂದವಾಗಿ ವಿವರಿಸಿದ್ರು. ಅವ್ರ ವಚನವನ್ನು ಸಹಿತ ಅವರು ಮೊದಲಿಗೆನೆ ಹೇಳ್ತಾರೆ. ಅದ್ರ ಪ್ರಣವ ಅನ್ನೋ ಶಬ್ದ ಬಹಳ ಬಳಸ್ತಾರೆ. ಯಾಕೆ ಪ್ರಣವ ಅಂದ್ರೆ ಅರ್ಥನೇ ಹೇಳ್ತಾರೆ. ಹಂಗೆ ಓಂಕಾರ ಇದ್ರೊಳಗನೆ ಎಲ್ಲ ಜೀವನದ ಒಂದು ಸಾರ ಐತಿ, ಇದರಿಂದ ನಾವು ಮಾಡ್ಬೋದು ಅಂತ ಹೇಳಿ. ಆಮೇಲೆ ಈ ನಾದದ ಬಗ್ಗೆ ಅವ್ರಿಗೆ ಬಹಳ ಬಹಳ ಒಂದು ಒಲವು, ಪ್ರೀತಿ ಮತ್ತು ಅದರ ದೃಷ್ಟಿಕೋನನೇ ಬಹಳ ಚಂದನೆ. ನಾದ ಏನಿದು ನಾದ? ಯಾವುದು ಲಯಬದ್ಧವಾಗಿ ಇದ್ದೋ, ಯಾವುದು ನಿರ್ದಿಷ್ಟವಾದ ಪದ್ಧತಿ ಒಳಗೆ ಇದ್ದೋ, ಯಾವುದು ಶಾಸ್ತ್ರೀಯವಾಗಿ ಇದ್ದೋ ಅದಕ್ಕೆ ನಾವು ನಾದ ಅಂತ ಕರಿಬೋದು. ಈ ನಾದದ ಬಗ್ಗೆ ನಮ್ಮ ವ್ಯಾಮೋಹ ಹೆಚ್ಚಾಗಬೇಕು ಅಂದ್ರೆ ಯಾಕೆ ನಮ್ಗೆ ಖುಷಿ ಆಗುತ್ತೆ ಅಂದ್ರೆ ಅದಕ್ಕೊಂದು ವೈಜ್ಞಾನಿಕ ಕಾರಣ ಇದೆ. ನಾ ಕಂಡುಕೊಂಡದ್ದು ಅಥವಾ ನಾನು ತಿಳಿದದ್ದು. ನಾವು ನೀವು ತಾಯಿ ಹೊಟ್ಟೆಯೊಳಗಿದ್ದಾಗ ಅದೇನೋ ಕತೆ ಒಳಗೆ ಹೇಳ್ತಾರೆ, ಅವ್ರು ಬಂದರು ಕತೆ ಹೇಳಿದ್ರು, ಚಕ್ರವ್ಯೂಹ ಅರ್ಥ ಆಯ್ತು, ಉದ್ದ ಆಯ್ತು, ಅದೆಲ್ಲ ಬಿಡ್ರಿ. ಅದೆಲ್ಲಕ್ಕ ಹೆಚ್ಚು ವೈಜ್ಞಾನಿಕವಾಗಿ ನಾ ಹೇಳೋದು ಹಾರ್ಟ್ ಬೀಟ್, ತಾಯಿಯ ಹೃದಯ ಬಡಿತ, ಲಬ್ ಡಬ್ ಲಬ್ ಡಬ್, ಇದು ಲಯವಾಗಿ ಇರ್ತೈತಿ. ಆ ಲಯಕ್ಕೆ ನಾವು ಹೊಂದ್ಕೊಂಡಿರ್ತೀವಿ, ಆ ನಾದಕ್ಕೆ ನಾವು ಹೊಂದ್ಕೊಂಡಿರ್ತೀವಿ. ಹಿಂಗಾಗಿ ಸಂಗೀತ ಆಗಲಿ, ನಾದ ಆಗಲಿ, ಲಯ ಆಗಲಿ ಮನುಷ್ಯರನ್ನ ಸ್ವಾಭಾವಿಕವಾಗಿ ಇವತ್ತು ಬೆಳಿಗ್ಗೆ ಬಂದ ತಕ್ಷಣ ಪ್ರಾರ್ಥನೆ, ಅಮ್ಮವರು ತಾಯಿಯವರು ಎಷ್ಟು ಚಂದ ಪ್ರಾರ್ಥನೆ ಮಾಡಿದ್ರು. ಆ ಸಂಗೀತ ಇದು ಬೇಕು, ಅವಶ್ಯತೆ. ಇದು ನಮ್ಮನ್ನು ಹಿಡಿದಿರ್ತದೆ. ನಾವು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಕ್ಕೆ ಸಾಧ್ಯ ಆಗುತ್ತೆ. ಈ ರಹಸ್ಯ ಅರ್ಥವ್ರಿಗೆ ಗೊತ್ತಿದೆ. ಇದು ರಹಸ್ಯನೇ. ಇದು ನಿಮ್ಮನ್ನ ಸರಿಯಾಗಿ ಒಂದ್ ಕಡೆ ಕುಂದಿರಿಸಿ ಒಂದ್ ಕಡೆ ಶಿಸ್ತಿನಿಂದ ನಡೆಸಕ್ಕೆ ಇದು ಬೇಕೇ ಬೇಕು. ಅದಕ್ಕೆ ಈ ನಾದದ ಬಗ್ಗೆ ಇವತ್ತು ಅವರು ಹೇಳಿದ್ರು. ಆಮೇಲೆ ದೇವರ ಬಗ್ಗೆ ಅವ್ರದ್ದು ನಾನು ಬಹಳ ಮೆಚ್ಕೊಂಡೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಅವರು ದೇವ್ರಿಗೆ ಬೇಕಾದ ಅದಾವ, ದೇವ್ರಿಗೆ ಹೆಂಡ್ರ ಮಕ್ಕಳು ಅದಾವ, ದೇವ್ರು ಹಂಗಾದ ಹಿಂಗಾದ ಅಂತ ಮಾತಾಡಿದ್ರೆ ನಾನಂತೂ ಕೇಳಿಸಿಕೊಳ್ಳಿಲ್ಲ. ಅವ್ರು ಒಂದೇ ಮಾತಾಡ್ತಾರೆ, ಅಗೋಚರ ಅಗೋಚರ. ಆದ್ರೆ ಸರ್ವಾಂತರ್ಯಾಮಿ, ನಮ್ಮೊಳಗದನ, ನಿಮ್ಮೊಳಗದನ, ಅಲ್ಲದನ, ಇಲ್ಲದನ, ಕಂಬದಾಗ ಅದನ್ನ, ಗಿಡದಾಗ ಯಾವ ಧರೆನ ಅದು ಕಾಣ ದೃಷ್ಟಿ ಇರ್ತದೆ. ಆ ದೇವರನ್ನ ನಾವು ಕಾಣುವಂಥ ದೃಷ್ಟಿ ಇರುತ್ತೆ. ಅದನ್ನ ಅವರು ಆ ಕಾರ್ಯಕ್ರಮ ಪ್ರಾರಂಭ ಬೇಕಾದ ಒಂದು ಮಾತು ಹೇಳ್ತಾರೆ. ಈಗಲೂ ಆ ಪ್ರೋಗ್ರಾಮ್ ಪ್ರಾರಂಭ ಆಗ್ತಾರೆ ಅಥವಾ ಅಡ್ವರ್ಟೈಸ್ಮೆಂಟ್ ಬಂದಾಗ ಹೇಳ್ತಾರೆ, ಮಾನವೀಯತೆಯಿಂದ ದೈವತ್ವದ ಕಡೆಗೆ. ನಾವು ಮನುಷ್ಯರಾಗಿರ್ತೀವಿ ನಾವು, ಅದು ದೇವರ ಅಥವಾ ದೈವತ್ವದ ಕಡೆ ಹೋಗ್ಬೇಕು ಅಂದ್ರೆ ಆ ದೃಷ್ಟಿಕೋನ ಇರಬೇಕು. ಎಲ್ಲರಲ್ಲಿ ಪ್ರೀತಿಯನ್ನ ಕಾಣಬೇಕು, ಎಲ್ಲ ಜೀವಿಗಳಲ್ಲಿ, ಎಲ್ಲ ವಸ್ತುಗಳಲ್ಲಿ ದೇವರನ್ನ ಕಾಣಬೇಕು. ಇದು ಅವರ ತತ್ವ. ನನಗೆ ಅಚ್ಚವ್ರೆ ಬಹುಶಃ ಅಪ್ನಿ ಕೊಟ್ಟಿದ್ರೆ ಸರ್ ಮಾಸ್ತರ್ ಮಂದಿ ಮೊದಲೇ ನಾಟಕ ಒಂದು ಚಟ ಇರ್ತೀನಿ, ಮೈಕ್ ಸಿಕ್ಕಿಂಗ ಅವಕಾಶ ಕೊಟ್ಟದಕ್ಕೆ ಧನ್ಯವಾದ ಹೇಳ್ತೀನಿ. ಮತ್ತೆ ನಮ್ಮ ಹೇಳ್ತಾರೆ ಒಂದು ವಿದ್ಯಾರ್ಥಿ. ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಅನಿಲ್ ಕುಮಾರ್